ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಭಾರತದಲ್ಲಿ ತಾತ್ಕಾಲಿಕವಾಗಿ ಟೆಲಿಗ್ರಾಮ್ ಆಪ್ನ ಬಂದ್ ಮಾಡಲಾಗ್ತಾ ಇದೆ. ಟೆಲಿಗ್ರಾಮ್ ಆಪ್ನ ಬಂದ್ ಮಾಡ್ತಾ ಇರೋದು ಯಾವ ಕಾರಣಕ್ಕೆ? ನೀಟ್ ಮರುಪರೀಕ್ಷೆಯ ಕಾರಣಕ್ಕಾಗಿ ಇಂಥದ್ದೊಂದು ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಯಾವತ್ತಿನಿಂದ ಟೆಲಿಗ್ರಾಮ್ ಆಪ್ ತಾತ್ಕಾಲಿಕವಾಗಿ ಬಂದಾಗುತ್ತೆ? ಜೂನ್ 22ನೇ ತಾರೀಕಿನಿಂದ ಜೂನ್ 30ನೇ ತಾರೀಕಿನವರೆಗೂ ಟೆಲಿಗ್ರಾಮ್ ಆಪ್ ಭಾರತದಲ್ಲಿ ವರ್ಕ್ ಆಗಲ್ಲ. ಯಾಕಂದ್ರೆ ಜೂನ್ 22ರಿಂದ ನೀಟ್ ಮರುಪರೀಕ್ಷೆ ನಡೆಯುತ್ತೆ. ಹೀಗಾಗಿ ಟೆಲಿಗ್ರಾಮ್ ಆಪ್ನ ಬಂದ್ ಮಾಡಲಾಗಿದೆ. ಕಳೆದ ಬಾರಿ ಪೇಪರ್ ಲೀಕ್ ವಿಚಾರದಲ್ಲಿ ಟೆಲಿಗ್ರಾಮ್ ಆಪ್ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದರಲ್ಲಿ ಹಲವು ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡುವಂತಹ ಕೆಲಸ ಆಗಿತ್ತು. ಆ ಕಾರಣಕ್ಕಾಗಿ ಇಂಥದ್ದೊಂದು ಕಠಿಣ ಕ್ರಮಕ್ಕೆ ಮುಂದಾಗಲಾಗಿದೆ, ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಾರಣಕ್ಕೂ ನೀಟ್ ಮರುಪರೀಕ್ಷೆಯ ಸಂದರ್ಭದಲ್ಲಿ ಮತ್ತೆ ಅವಘಡಗಳಾಗಬಾರ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಟೆಲಿಗ್ರಾಮ್ ಆಪ್ನ ಜೂನ್ 22ರಿಂದ ಜೂನ್ 30ರವರೆಗೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಏನೇನು ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ? ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ 2 ಪ್ರತ್ಯೇಕ ನಿರ್ದೇಶನಗಳನ್ನ ನೀಡಿರೋದು. ಮೊದಲನೇದು ಜೂನ್ 22ರವರೆಗೆ, ಜೂನ್ 22ರಿಂದ ಟೆಲಿಗ್ರಾಮ್ ಆಪ್ನ ನಿರ್ಬಂಧಿಸಿರೋದು. ಅದರ ಜೊತೆಗೆ ಪರೀಕ್ಷಾ ಅವಧಿ ಮತ್ತು ಅದರ ತಕ್ಷಣದ ಪರಿಣಾಮಗಳನ್ನ ಇದು ಒಳಗೊಂಡಿದೆ. ಎರಡನೇದು ಜೂನ್ 30ರವರೆಗೆ ಭಾರತದಲ್ಲಿ ಈಗಾಗಲೇ ಪೋಸ್ಟ್ ಮಾಡಲಾದಂತಹ ಸಂದೇಶಗಳು ಏನಿದ್ದಾವೆ ಟೆಲಿಗ್ರಾಮ್ನಲ್ಲಿ, ಅದನ್ನ ಎಡಿಟ್ ಮಾಡುವಂತಹ ಆಪ್ಷನ್ ಇದೆಯಲ್ಲ, ಅದನ್ನ ನಿಷ್ಕ್ರಿಯಗೊಳಿಸೋಕ್ಕೂ ಕೂಡ ಟೆಲಿಗ್ರಾಮ್ ಸಂಸ್ಥೆಗೆ ಸೂಚನೆಯನ್ನ ಕೊಡಲಾಗಿದೆ. ಯಾಕಂದ್ರೆ ಈ ಹಿಂದೆ ಮೇ 3ನೇ ತಾರೀಕಿಗೆ ಏನು ಎಕ್ಸಾಮ್ ನಡೆಯಿತು, ಆ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಎಲ್ಲ ಲೀಕ್ ಆಯ್ತಲ್ವಾ? ಲೀಕ್ ಆದಂತಹ ಸಂದರ್ಭದಲ್ಲಿ ಪೇಪರ್ ಲೀಕ್ಡ್ ನೀಟ್, ರೀನೀಟ್ 2026, ಖಾಸಗಿ ಮಾಫಿಯಾ, ರೀನೀಟ್ ಮಾಫಿಯಾ, ಹೀಗೆ ಹಲವು ಹೆಸರುಗಳನ್ನ ಹೊಂದಿದ್ದಂತಹ ಟೆಲಿಗ್ರಾಮ್ನ ಚಾನೆಲ್ಗಳಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಸೋರಿಕೆ ಮಾಡುವಂತಹ ಕೆಲಸ ಆಗಿತ್ತು. ಸುಮಾರು ಲಕ್ಷಾಂತರ ರೂಪಾಯಿಯನ್ನ ವ್ಯಯಿಸಿ ಪ್ರಶ್ನೆ ಪತ್ರಿಕೆಯನ್ನ ತಗೊಂಡು ಅಕ್ರಮ ನಡೆಸುವಂತಹ ಕೆಲಸ ಆಗಿತ್ತು. ಆ ಕಾರಣಕ್ಕಾಗಿನೇ ಇಂಥದ್ದೊಂದು ಕಠಿಣ ಕ್ರಮವನ್ನ ಈ ಬಾರಿ ತೆಗೆದುಕೊಳ್ಳಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದೇ ಇರುವಂತಹ ರೀತಿಯಲ್ಲಿ ತಡೆಯೋದಕ್ಕೆ ಸರ್ಕಾರದಿಂದಾನೇ ಅಧಿಕೃತವಾಗಿ ಇಂಥದ್ದೊಂದು ಆದೇಶವನ್ನ ಹೊರಡಿಸಲಾಗಿದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ನೀಟ್ ಪರೀಕ್ಷೆಯನ್ನ ನಡೆಸ್ತಾ ಇರುವಂತಹ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಈ ಬಗ್ಗೆ ಅಧಿಕೃತ ಆದೇಶ ಏನಿದೆ, ಸರ್ಕಾರದ ಆದೇಶ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವಂತಹ ಕೆಲಸವನ್ನ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.